ಸಮಸ್ತ ಕನ್ನಡಿಗರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಪ್ರಜ್ವಲ್. ಕಳೆದ ವರ್ಷ ಆರ್ಸಿಬಿ ತನ್ನ ಮೊದಲ IPL ಟ್ರೋಫಿ ಗೆದ್ದಾಗ ಇಡೀ ಬೆಂಗಳೂರು ಸಂಭ್ರಮದ ಕಡಲಲ್ಲಿ ತೇಲಿತ್ತು. ಆದರೆ ಅದೇ ಸಂಭ್ರಮದ ನಡುವೆ ನಡೆದ ಒಂದು ದುರಂತ ಇಂದಿಗೂ ಮಾಸದ ಕಪ್ಪು ಚುಕ್ಕೆಯಾಗಿ ಉಳಿದಿದೆ. ಜೂನ್ 4, 2025ರ ವಿಜಯೋತ್ಸವದ ವೇಳೆ ನಡೆದ ಕಾಲ್ತುಳಿತದಲ್ಲಿ ನಾವು 11 ಅಮಾಯಕ ಅಭಿಮಾನಿಗಳನ್ನು ಕಳೆದುಕೊಂಡೆವು. ಇಂದು ಅದೇ ಕ್ರೀಡಾಂಗಣದಲ್ಲಿ ಮತ್ತೆ IPL ಹಬ್ಬ ಶುರುವಾಗುತ್ತಿದೆ. ಆದರೆ ಆ 11 ಅಭಿಮಾನಿಗಳ ನೆನಪಿನಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಒಂದು ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ. ಅದೇನು, ಇಲ್ಲಿದೆ ನೋಡಿ ಸಂಪೂರ್ಣ ವರದಿ. ಹೌದು, ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪ್ರಸ್ತುತ ಸಾಲಿನ ಪ್ರತಿ ಪಂದ್ಯದಲ್ಲೂ 11 ಕುರ್ಚಿಗಳನ್ನು ಶಾಶ್ವತವಾಗಿ ಖಾಲಿ ಬಿಡಲು ನಿರ್ಧರಿಸಲಾಗಿದೆ. ಇವು ಕೇವಲ ಖಾಲಿ ಕುರ್ಚಿಗಳಲ್ಲ, ನಮ್ಮನ್ನು ಅಗಲಿದ ಆ 11 ಜೀವಗಳಿಗೆ ಸಲ್ಲಿಸಲಿರುವ ಗೌರವ. ಈ 11 ಕುರ್ಚಿಗಳ ಟಿಕೆಟ್ಗಳನ್ನು ಎಂದಿಗೂ ಮಾರಾಟ ಮಾಡುವುದಿಲ್ಲ. ಕುರ್ಚಿಗಳ ಮೇಲೆ ಮೃತರ ನೆನಪಿಗಾಗಿ ವಿಶೇಷ ಫಲಕಗಳನ್ನು ಅಳವಡಿಸಲಾಗಿದೆ. ಪಂದ್ಯಕ್ಕೂ ಮುನ್ನ ಆರ್ಸಿಬಿ ಆಟಗಾರರು ಅಭ್ಯಾಸದ ಸಮಯದಲ್ಲಿ ನಂಬರ್ 11 ಇರುವ ಜರ್ಸಿ ಧರಿಸಿ ಆಡುತ್ತಿದ್ದಾರೆ. ಗೌರವಾರ್ಥವಾಗಿ ಆಟಗಾರರು ತಮ್ಮ ತೋಳಿಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಪಂದ್ಯವಾಡಲಿದ್ದಾರೆ. ಈ ಎಲ್ಲ ಬದಲಾವಣೆ ಕುರಿತು ಆರ್ಸಿಬಿ CEO ರಾಜೇಶ್ ಮೆನನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ಕೇಳಿ. In memory of the 11 fans who we lost on June 4th, the players will be wearing jersey number 11 for the practice on the game day, on the practice time before the match. So all the players will have jersey number 11 on the back, not for the game but for the practice. Apart from that, they'll be also wearing a black armband on that day. We are also looking at having 11 permanent seats empty in Chinnaswamy Stadium forever. This is for the 11 fans who will be with us forever. That's it from me on a quick update on what we are doing this year. I'll hand over to Mo on cricket. ಸೋಲು ಗೆಲುವು ಏನೇ ಇರಲಿ, ಅಭಿಮಾನಿಗಳೇ ತಂಡದ ಅತಿದೊಡ್ಡ ಶಕ್ತಿ ಎಂಬುದನ್ನು ಆರ್ಸಿಬಿ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಆ 11 ಆತ್ಮಗಳಿಗೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವ ಶಕ್ತಿ ಸಿಗಲಿ ಎಂದು ನಾವು ಆಶಿಸೋಣ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.